ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 144ನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೋಮೇಶ್ವರಾದಿ ಲಿಂಗ ಮುಕ್ತಿಕ್ಷೇತ್ರ ತ್ರಿವೇಣ್ಯಾದಿಗಳ ಮಹಿಮೆ, ಶಾಲಗ್ರಾಮ ಕ್ಷೇತ್ರ ಮಹಿಮೆ, ಚಂದ್ರನು ಶಾಪ ನಿವೃತ್ತಿಗಾಗಿ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಸ್ತುತಿಸಿ ವರವನ್ನು ಪಡೆದುದು, ರೇವ ಅಥವಾ ನರ್ಮದಾ ನದಿಯ ತಪಸ್ಸಿಗೊಲಿದ ಶಿವನು ಅವಳಿಗೆ ಪುತ್ರನಾದುದು, ಗಂಡಕಿಯ ತಪಸ್ಸು, ಹರಿಸ್ತುತಿ, ವರಪ್ರಾಪ್ತಿ, ಬಾಣಗಂಗಾ ತೀರ್ಥ ಮಹಿಮೆ, ರಾವಣನ ತಪೋವನ ಮತ್ತು ನರ್ತನಾಚಲ, ಸಾಲಂಕಾಯನನ ತಪಸ್ಸು, ಈಶ್ವರನು ಆತನಿಗೆ ಪುತ್ರನಾದುದು, ಗಂಡಕಿ ನದಿಯ ಅವತಾರ, ಗಂಡಕಿ ತ್ರಿವೇಣಿಯ ಮಹಿಮೆ, ಗಂಡಕಿಯಲ್ಲಿ ಶಾಲಗ್ರಾಮ ಶಿಲೆಗಳಲ್ಲಿ ಚಕ್ರ ಚಿಹ್ನೆಗಳಾಗಲು ಕಾರಣ, ಶಾಪದಿಂದ ಆನೆ ಮೊಸಳೆಗಳಾಗಿದ್ದು ಗಂಡಕಿಯಲ್ಲಿ ಮುಕ್ತರಾದ ಜಯ ವಿಜಯರೆಂಬ ಸಹೋದರರ ಕಥೆ, ಹಂಸತೀರ್ಥ ಪ್ರಭಾವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಧರ್ಮಾಸಕ್ತಳಾದ ಭೂದೇವಿಯು
ಮಂದಾರ ಮಹಿಮೆಯನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು ಶ್ರೀ ವರಾಹನನ್ನು ಮತ್ತೆ ಕೇಳಿದಳು. ಭೂದೇವಿಯು ಕೇಳುತ್ತಾಳೆ, ವಿಷ್ಣುವೇ, ದೇವನಾದ ನಿನ್ನ ಅನುಗ್ರಹದಿಂದ ಮಂದಾರ ವರ್ಣನೆಯನ್ನು ಕೇಳಿದೆನು. ಮಂದಾರಕ್ಕಿಂತ ಉತ್ತಮವಾದ ಸ್ಥಳವಿದ್ದರೆ ಅದನ್ನು ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ, ನೀನು ನನ್ನನ್ನು ಪ್ರಶ್ನಿಸುವುದನ್ನು ನಿಜವಾಗಿ ಹೇಳುತ್ತೇನೆ ಕೇಳು. ಶಾಲಗ್ರಾಮವೆಂಬ ರಹಸ್ಯವಾದ ನನ್ನ ಕ್ಷೇತ್ರವು ಉತ್ತಮವಾದುದು. ಭೂಮಿ ದ್ವಾಪರಯುಗದಲ್ಲಿ ಯದುವಂಶದಲ್ಲಿ ಆ ವಂಶವರ್ಧಕನಾದ ಶೂರನೆಂಬ ಪ್ರಸಿದ್ಧನಾದವನು ಉದಿಸುವನು. ಆ ಶೂರನಿಗೆ ಮಹಾಭಾಗ್ಯಶಾಲಿಯೂ ಸರ್ವಕರ್ಮ ನಿರತನೂ ಯಾದವ ಕುಲ ನಿರ್ವಾಹಕನೂ ಆದ ವಸುದೇವನೆಂಬ ಪುತ್ರನು ಜನಿಸುವನು. ಭೂದೇವಿ ಸರ್ವಾವಯವ ಸುಂದರಿಯೂ ಮನೋಹರಳೂ ಶುಭ ದರ್ಶನಳೂ ಆದ ದೇವಕಿ ಎಂಬುವಳು ವಸುದೇವನಿಗೆ ಪತ್ನಿಯಾಗುವಳು. ಮಹಾಭಾಗ್ಯೆ, ನಾನು ಆಕೆಯ ಗರ್ಭದಲ್ಲಿ ದೇವತೆಗಳ ಶತ್ರುಗಳನ್ನು ಮರ್ದಿಸುವವನಾಗಿ ವಾಸುದೇವನೆಂದು ಪ್ರಸಿದ್ಧನಾಗಿ ಜನಿಸುವೆನು, ಸಂಶಯವಿಲ್ಲ. ನಾನು ಆ ಯಾದವ ಕುಲ ವರ್ಧಕನಲ್ಲಿರುತ್ತಿರುವಾಗ ಬ್ರಹ್ಮರ್ಷಿಯಾದ ಸಾಲಂಕಾಯನನೆಂಬುವನು ನನ್ನ ಆರಾಧನೆಗಾಗಿಯೇ 10 ದಿಕ್ಕುಗಳಲ್ಲಿಯೂ ನನ್ನನ್ನರಸುತ್ತಾ ತಿರುಗುವನು. ಪುತ್ರನನ್ನು ಪಡೆಯಲು ಮೇರು ಶಿಖರದಲ್ಲಿ ಆತನು ಶಾಂತನಾಗಿ ತಪಸ್ಸನ್ನು ಮಾಡುವನು. ಬಳಿಕ ಗಯೆಯೆಂಬ ನನ್ನ ಕ್ಷೇತ್ರಕ್ಕೆ ಹೋಗಿ ಆಮೇಲೆ ಲೋಹಾರ್ಗಲ ಕ್ಷೇತ್ರಕ್ಕೆ ಹೋಗಿ 1000 ವರ್ಷ ಕಾಲವಿರುವನು. ದೇವಿ, ಆತನು ಅಲ್ಲಿ ಇಲ್ಲಿ ನನ್ನನ್ನು ಹುಡುಕುತ್ತಾ ಪೂರ್ವದಲ್ಲೇ ಶಿವನೊಡನೆ ಇರುವ ಸರ್ವಯೋಗೇಶ್ವರನಾದ ನನ್ನನ್ನು ಕಾಣುವುದಿಲ್ಲ. ವಸುಂಧರೆ, ನಾನು ಪೂರ್ವದಲ್ಲಿ ಈಶ್ವರನೊಡನೆ ಇದ್ದೆನು. ಆ ಸಾಲಂಕಾಯನನು ತಪಸ್ಸು ಮಾಡುತ್ತಿದ್ದ ಆ ಕ್ಷೇತ್ರದಲ್ಲಿಯೇ ಆ ಶಾಲಗ್ರಾಮ ಗಿರಿಯಲ್ಲಿ ಈಶ್ವರನು ನನ್ನ ಸ್ವರೂಪದೊಡನೆ ಸೇರಿಕೊಂಡು ಶಿಲಾರೂಪದಿಂದ ಇರುವನು. ನಾನು ಅಲ್ಲಿಯೇ ಶಾಲಗ್ರಾಮ ಗಿರಿ ರೂಪದಿಂದ ಯಾವಾಗಲೂ ಇರುವೆನು. ಆ ಗಿರಿಯಲ್ಲಿ ಶಿಲೆಗಳೆಲ್ಲವೂ ಪೂರ್ಣವಾಗಿ ನನ್ನ ಸ್ವರೂಪಗಳೆಂಬುದರಲ್ಲಿ ಸಂಶಯವಿಲ್ಲ. ಚಕ್ರ ಚಿಹ್ನೆಯುಳ್ಳ ಆ ಶಿಲೆಗಳನ್ನು ಪ್ರಯತ್ನಪೂರ್ವಕವಾಗಿ ಪೂಜಿಸಬೇಕೆಂದು ಹೇಳುವುದೇನಿದೆ? ಆ ಗಿರಿ ದೇವಾಲಯದಲ್ಲಿ ಹರನು ಲಿಂಗರೂಪದಿಂದ ಇರುವನು. ಅಲ್ಲಿ ಕೆಲವು ಶಿಲೆಗಳು ಶಿವಚಿಹ್ನೆಯುಳ್ಳವು, ಕೆಲವು ಚಕ್ರಚಿಹ್ನೆಯುಳ್ಳವು. ಸೋಮೇಶ್ವರನಿಗಿರುವ ಗಿರಿಯಾದರೋ ಶಿವರೂಪವೆಂದೆನಿಸಿಕೊಳ್ಳುವುದು. ಸೋಮನು ತನ್ನ ಶಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ ಆ ಗಿರಿಯಲ್ಲಿ ತನ್ನ ಹೆಸರಿನಿಂದ ಉತ್ತಮವಾದ ಲಿಂಗವನ್ನು ಸ್ಥಾಪಿಸಿ 1000 ವರ್ಷಗಳು ಪೂಜಿಸಿದನು. ಬಳಿಕ ಶಾಪದಿಂದ ವಿಮುಕ್ತನಾಗಿ ಕಾಂತಿಯುತನಾಗಿ ತನ್ನ ತೇಜೋಬಲವನ್ನು ಪಡೆದು ಪಾರ್ವತೀಪತಿಯು ಸೋಮೇಶ್ವರ ಲಿಂಗದಿಂದ ಕಾಣಿಸಿಕೊಂಡವನು, ವರದನು, ಮುಕ್ಕಣ್ಣನೂ ಆದ ಈಶ್ವರನನ್ನು ಮುಂದಿನಂತೆ ಸ್ತುತಿಸಿದನು. ಚಂದ್ರನು ಹೇಳುತ್ತಾನೆ, ಸೌಮ್ಯನು ಪಾರ್ವತೀಪತಿಯು ಭಕ್ತರಿಗೆ ಅನುಗ್ರಹಿಸುವುದರಲ್ಲಿ ಕಾತರನು, ಸದ್ಯೋಜಾತಾದಿ ಪಂಚಮುಖಗಳುಳ್ಳವನು, ನೀಲಕಂಠನೂ ತ್ರಿನೇತ್ರನೂ ಆದ ಶಿವನನ್ನು ನಮಸ್ಕರಿಸುತ್ತೇನೆ. ಚಂದ್ರಶೇಖರನು, ದಿವ್ಯನು, ಸರ್ವದೇವ ನಮಸ್ಕೃತನು, ಪಿನಾಕವೆಂಬ ಬಿಲ್ಲನ್ನು ಹಿಡಿದಿರುವವನು,
ಭಕ್ತರಿಗೆ ಅಭಯವನ್ನು ಕೊಡುವವನೂ ಆದ ದೇವೇಶನನ್ನು ವಂದಿಸುತ್ತೇನೆ. ತ್ರಿಶೂಲ ಡಮರುಕಗಳಿಂದ ಒಪ್ಪುವ ಕೈಯುಳ್ಳವನು, ವೃಷಭಧ್ವಜನು, ಬಗೆ ಬಗೆಯ ಮುಖಗಳುಳ್ಳವರು, ಬಗೆ ಬಗೆಯ ರೂಪವುಳ್ಳವರು, ಭಯಂಕರರೂ ಆದ ಪ್ರಮಥ ಗಣಗಳಿಂದ ಸೇವಿತನು, ತ್ರಿಪುರಾಸುರ ಸಂಹಾರಕನು, ಮಹಾಕಾಲನು, ಅಂಧಕಾಸುರ ಸಂಹಾರಿಯು, ಗಜ ಚರ್ಮಧಾರಿಯು, ಪ್ರಳಯದಲ್ಲೂ ಇರುವವನು, ಹುಲಿಯ ಚರ್ಮದಿಂದ ಅಲಂಕೃತನೂ ಆದ ಈಶ್ವರನನ್ನು ನಮಸ್ಕರಿಸುತ್ತೇನೆ. ಸರ್ಪವನ್ನೇ ಯಜ್ಞೋಪವೀತವನ್ನಾಗಿ ಧರಿಸಿರುವವನು, ದೊಡ್ಡದಾದ ಮಾಲೆಯನ್ನು ಧರಿಸಿರುವವನು, ರೂಪರಹಿತನಾದರೂ ಭಕ್ತರ ಇಷ್ಟದಂತೆ ದೇಹವನ್ನು ಧರಿಸಿರುವವನು, ಸರ್ವೇಶನೂ ಆದ ಪ್ರಭುವನ್ನು ನಮಸ್ಕರಿಸುತ್ತೇನೆ. ಅಗ್ನಿ, ಚಂದ್ರ, ಸೂರ್ಯರೆಂಬ 3 ಕಣ್ಣುಳ್ಳವನು, ಮನಸ್ಸಿಗೂ ಮಾತಿಗೂ ಅಗೋಚರನು, ಜಡೆಯ ಸಮೂಹದಿಂದ ಪ್ರಸಿದ್ಧನು, ಗಂಗೆಯಿಂದ ಪಾಪವನ್ನು ತೊಳೆದಿರುವವನು, ಕೈಲಾಸದಲ್ಲಿ ವಾಸ ಮಾಡುವವನು, ಹಿಮಾಚಲದಲ್ಲಿ ಆಶ್ರಮವನ್ನು ಮಾಡಿದವನು, ಎಲ್ಲರಿಗೂ ಸುಖವನ್ನು ಉಂಟುಮಾಡುವವನೂ ಆದ ಈಶ್ವರನಿಗೆ ನಮಸ್ಕಾರವು. ಹೀಗೆ ಸ್ತೋತ್ರ ಮಾಡಿಸಿಕೊಂಡ ಶಂಭುವು ಚಂದ್ರನನ್ನು ಕುರಿತು, ಕಲಾನಾಥ, ದುರ್ಲಭವಾದ ನನ್ನ ದರ್ಶನವನ್ನು ಪಡೆದಿರುವುದರಿಂದ ಈಗ ನೀನು ನಿನ್ನ ಮನದಲ್ಲಿರುವ ವರವನ್ನು ಬೇಡು, ನಿನಗೆ ಮಂಗಳವಾಗಲಿ ಎಂದು ಹೇಳಿದನು. ಚಂದ್ರನು ಹೇಳುತ್ತಾನೆ, ದೇವ, ನನಗೆ ವರವನ್ನು ಕೊಡುವೆಯಾದರೆ ನಾನು ಸ್ಥಾಪಿಸಿರುವ ಈ ಲಿಂಗದಲ್ಲಿ ಯಾವಾಗಲೂ ಇರು. ಈ ಲಿಂಗದ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸು. ಕಲಾನಿಧಿಯೇ, ಇದು ವಿಷ್ಣುವಿನ ಸನ್ನಿಧಿಯಾದರೂ ಇಂದಿನಿಂದ ನಾನು ನೀನು ಸ್ಥಾಪಿಸಿರುವ ಈ ಲಿಂಗದಲ್ಲಿ ವಿಶೇಷವಾಗಿ ಸದಾ ವಾಸಿಸುವೆನು. ಚಂದ್ರನೇ, ನೀನು ನನ್ನ ಬೇರೊಂದು ಉತ್ತಮ ಮೂರ್ತಿಯಾಗಿದ್ದೀಯೆ, ಸಂಶಯವಿಲ್ಲ. ಈ ಲಿಂಗವನ್ನು ಅರ್ಚಿಸುವ ನನ್ನ ಭಕ್ತರಿಗೆ ಯಾವಾಗಲೂ ದೇವತೆಗಳಿಗೂ ದುರ್ಲಭವಾದ ವರಗಳನ್ನು ಕೊಡುವೆನು. ಸಾಲಂಕಾಯನನೆಂಬ ಮುನಿಯ ತಪೋಬಲದಿಂದ ವಿಷ್ಣುವಿನೊಡನೆ ಆಲೋಚನೆ ಮಾಡಿ ವಿಷ್ಣುವು ನಾನು ಇಲ್ಲಿದ್ದೇವೆ. ಆ ಶಾಲಗ್ರಾಮ ಗಿರಿಯೇ ವಿಷ್ಣು, ನಾನೇ ಸೋಮೇಶ್ವರನೆಂಬ ಹೆಸರಿನ ಲಿಂಗರೂಪವಾದ ಪರ್ವತ. ಆ 2 ಪರ್ವತಗಳ ಶಿಲೆಗಳು ಅನುಕ್ರಮವಾಗಿ ವಿಷ್ಣುಶಿಲೆ, ಶಿವಶಿಲೆ ಎಂಬ ಹೆಸರುಳ್ಳವು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 144ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.